ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರೋ ಎಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನಿವತ್ತು ದಿಢೀರಾಗಿ ರಾಗಿ ಹಿಟ್ಟಿನ ದೋಸೆ ಮಾಡ್ತೀನಿ ರೀ. ಆ ದೋಸೆ ಹೆಂಗೆ ಮಾಡುವಂತೆ ನೋಡ್ಕೊಂಬರೋಣ ಬರ್ರಿ. ಮೊದಲೇದಾಗಿ ನಾ 2 ಕಪ್ ರಾಗಿ ಹಿಟ್ಟು ತೊಗೊಂಡೇನಿ ರೀ. ನೀವೇನಾರ ನಮ್ಮ ಚಾನಲ್ಗೆ ಹೊಸಬರಾಗಿದ್ರಿ ಅಂದ್ರೆ ಸಬ್ಸ್ಕ್ರೈಬ್ ಆಗ್ರಿ, ಬೆಲ್ ಐಕಾನ್ ಒತ್ತಿರಿ, ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ. ನಾ ಹಾಕೋ ವಿಡಿಯೋಗಳೆಲ್ಲ ಫಸ್ಟ್ ನಿಮ್ಗೆ ಬರ್ತಾವೆ. ಎಲ್ಲರಿಗಿಂತ ಮೊದಲಾಗಿ ನೀವೇ ನೋಡ್ಬೋದು ರೀ. ನಾನು 2 ಕಪ್ ರಾಗಿ ಹಿಟ್ಟು ತೊಗೊಂಡೇನಿ ರೀ. ಈ ಕಪ್ಪಲ್ಲಿ 2 ಕಪ್ ತೊಗೊಂಡೇನಿ. 1 ಕಪ್ ಅಕ್ಕಿ ಹಿಟ್ಟು ತೊಗೊಂಡೇನಿ ನೋಡ್ರಿ. ಇದೆರಡು ನಾವು ಕೈಲಿ ಹಿಂಗೆ ಆದರೂ ಕಲಿಸ್ಕೋಬೋದು, ಇಲ್ಲ ಮಿಕ್ಸಿ ಜಾರಿಗೆ ಹಾಕಿ ಮಿಕ್ಸ್ ಆದರೂ ಮಾಡ್ಕೋಬೋದು ರೀ. ನಾವೊಂದು ಮಿಕ್ಸಿ ಜಾರ್ ತೊಗೊಂಡೇನಿ ರೀ. ಅದಕ್ಕೆ ಹಿಟ್ಟು ಹಾಕೋತೀನಿ ನೋಡ್ರಿ. 2 ಕಪ್ ರಾಗಿ ಹಿಟ್ಟು, 1 ಕಪ್ ಅಕ್ಕಿ ಹಿಟ್ಟು ರೀ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ನೋಡ್ರಿ. ನೀವು ರುಬ್ಬುವಾಗಾದ್ರೂ ಹಾಕೋಬೋದು, ಇಲ್ಲ ರುಬ್ಬಿ ಆದ್ಮೇಲೆ ಆದರೂ ಹಾಕೋಬೋದು. ನಾನು ಇಲ್ಲೇ ಹಾಕೊಳಕತ್ತೀನಿ ನೋಡ್ರಿ ಮಿಕ್ಸಿ ಜಾರ್ನಾಗೆ. ಈಗ ಇದಕ್ಕೊಂದು ಸ್ವಲ್ಪ ನೀರು ಹಾಕೋತೀನಿ ನೋಡ್ರಿ. ಈಗ 1 ಕಪ್ನಷ್ಟು ಹಾಕ್ಕೊಂಡು ರುಬ್ಕೊಂಬರ್ತೀನಿ ರೀ. ಕಮ್ಮಿ ಬಿದ್ದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳೋಣ ರೀ. ನೀವು ಕೈಲೇ ಮಿಕ್ಸ್ ಮಾಡ್ಕೋಬೋದು ರೀ. ಕೈಲೇ ಮಿಕ್ಸ್ ಮಾಡಿದ್ರಷ್ಟು ಕರೆಕ್ಟಾಗಿ ಬರಲ್ಲ ಅಂತೇಳಿ ನಾನು ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಕೊಳಕತ್ತೀನಿ ರೀ. ನೋಡ್ರಿ ನೀರು ಕಮ್ಮಿ ಆಗೈತಿ. ನಾ ಇನ್ನೊಂದು ಕಪ್ ಹಾಕೋತೀನಿ ನೋಡ್ರಿ. ನೀವು ನೋಡ್ಕೊಂಡು ಹಾಕ್ಕೊಳ್ರಿ, ಒಮ್ಮೆ ಹಾಕೊಳಕ್ಕೆ ಹೋಗ್ಬೇಡ್ರಿ. ನೋಡ್ರಿ ಈ ರೀತಿ ರುಬ್ಕೊಂಡೆ ನೋಡ್ರಿ. ನಾ ರಾಗಿ ಹಿಟ್ಟು ಏನು ತೊಗೊಂಡಿದ್ನಲ್ರಿ, ಅದೇ ಬೌಲ್ನಾಗ ಈ ರುಬ್ಕೊಂಬಂದಿರೋದು ಹಾಕೋತೀನಿ ನೋಡ್ರಿ. ರಾಗಿ ಹಿಟ್ಟು, ಅಕ್ಕಿ ಹಿಟ್ಟು, ಉಪ್ಪು ಹಾಕಿ ನಾ ರುಬ್ಕೊಂಬಂದಿನಲ್ರಿ, ಈ ಹದ ಆಗೈತೆ ನೋಡ್ರಿ. ಈಗ ನೋಡ್ರಿ ನಿಮ್ಗೆ ನೋಡಿದ್ರೆ ಗೊತ್ತಾಗ್ತಾ ಇದೆ ನೋಡ್ರಿ ಎಷ್ಟು ಮಸ್ತ್ ಆಗೈತಿ. ನಾವು ಕೈಯಲ್ಲಿ ಕಲ್ಸಾಕೋರು ಗಂಟಾಗೋ ಸಾಧ್ಯತೆ ಇರ್ತೈತಿ. ಹಾಗಾಗಿ ನೀವು ಮಿಕ್ಸಿಯಲ್ಲಿ ಹಾಕಿ ಒಂದು ರೌಂಡ್ ತಿರುಗಿಸಿದ್ರೆ ಒಂದೇ ಹದ ಬರ್ತೈತೆ ನೋಡ್ರಿ. ಹಿಟ್ಟು ಅಕ್ಕಿ ಹಿಟ್ಟು ರಾಗಿ ಹಿಟ್ಟು ಎರಡು ಸರಿಯಾಗಿ ಮಿಕ್ಸ್ ಆಗುತ್ತೆ ರೀ. ಇದು ಹಿಟ್ಟು ರೆಡಿ ಐತ್ರಿ. 2 ನಿಮಿಷ ನೆನಿಲ್ರಿ. ಅಷ್ಟೊತ್ತಿಗೆ ನಾವು ಇದಕ್ಕೊಂದು ಚಟ್ನಿ ಮಾಡ್ಕೊಳ್ಳೋಣ ರೀ. ನಾ ಈ ದೋಸೆ ಹೆಂಗೆ ಮಾಡ್ತೀನಿ ನಿಮ್ಗೆ ಗೊತ್ತಾಗ್ಬೇಕು ಅನ್ನೋದಾದ್ರೆ ನೀವು ಸ್ಕಿಪ್ ಮಾಡಿದ್ರೆ ಪೂರ್ತಿ ವಿಡಿಯೋ ನೋಡ್ರಿ, ನಿಮಗೆ ಗೊತ್ತಾಗ್ತೈತೆ ರೀ. ಈಗ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡೇನಿ ರೀ. ಈಗ ಇದಕ್ಕೆ ಸಣ್ಣ ಕಟ್ ಮಾಡಿರೋಂಥ ಕೊಬ್ಬರಿ ಹಾಕೋತೀನಿ ನೋಡ್ರಿ. ಅಂದ್ರೆ ಇದು ಹಸಿ ಕೊಬ್ಬರಿ ರೀ. ಒಂದು 4 ಬೆಳ್ಳುಳ್ಳಿ ಹಾಕೋತೀನಿ ನೋಡ್ರಿ. ನೀವು ಖಾರಕ್ಕೆ ಎಷ್ಟು ಬೇಕು ನೋಡಿಕೊಂಡು ಅಷ್ಟು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ರಿ. ಈಗ ನಾನು ಸ್ವಲ್ಪ ಕರಿಬೇವು ತೊಗೊಂಡಿನಿ, ಅದು ಹಾಕೋತೀನಿ ರೀ. ಸ್ವಲ್ಪ ಕೊತ್ತಂಬರಿ ತೊಗೊಂಡಿನಿ, ಅದನ್ನೂ ಹಾಕೋತೀನಿ ನೋಡ್ರಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ನೋಡ್ರಿ. ಒಂದು ಸ್ವಲ್ಪ ನೀರು ಹಾಕೋತೀನಿ ನೋಡ್ರಿ. ನಿಮ್ಗೆ ಚಟ್ನಿ ಅಳಕ್ಬೇಕಂದ್ರೆ ಜಾಸ್ತಿ ಹಾಕ್ಕೊಳ್ರಿ, ಇಲ್ಲ ಗಟ್ಟಿನೇ ಇರಲಿ ಅಂದ್ರೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ರಿ. ಈಗ ನಾನು ಮುಚ್ಚಳ ಮುಚ್ಚಿ ನುಣ್ಣಗೆ ರುಬ್ಕೊಂಬರ್ತೀನಿ ನೋಡ್ರಿ. ನೋಡ್ರಿ ನಾ ಈ ರೀತಿ ರುಬ್ಕೊಂಡೆ ನೋಡ್ರಿ. ನಿಮ್ಗೆ ಎಷ್ಟು ತಾಳಗಬೇಕು ನೋಡ್ಕೊಂಡು ನೀವು ನೀರು ಹಾಕ್ಕೊಳ್ರಿ. ನಾನು ಈ ಥರ ಗಟ್ಟಿಗೆ ರುಬ್ಕೊಂಡೆ ನೋಡ್ರಿ. ಈ ರಾಗಿ ದೋಸೆಗೆ ಗಟ್ಟಿ ಚಟ್ನಿ ಇದ್ರೆ ಚಲೋ ಆಗ್ತೈತಿ. ಹಂಗಾಗಿ ನಾನು ಗಟ್ಟಿಗೆ ರುಬ್ಕೊಂಡೇನಿ. ಈಗ ನೋಡ್ರಿ ನಾ ಚಟ್ನಿ ರುಬ್ಕೊಂಬಂದೆ. ಈಗ ಇಲ್ಲಿ ಹಿಟ್ಟು ನೆಂದು ರೆಡಿ ಆಗೈತಿ. ಈಗ ಹಂಚ್ಕಾಯಿ ಹಾಕಿಡ್ತೀನಿ ರೀ. ದೋಸೆ ಹಾಕೊಳಕ್ಕೆ ಹಂಚ್ಕಾಯಿ ಬೇಕಲ್ರಿ, ಹಂಚ್ಕಾಯಿ ಹಾಕಿಡ್ತೀನಿ ನೋಡ್ರಿ. ಇದು ಹಂಚ ಬಿಸಿ ಆಗ್ಬೇಕ್ರಿ. ಈಗ ನೋಡ್ರಿ ಹಂಚ್ ಕಾಯ್ದೈತಿ. ನಾ ದೋಸೆ ಹಾಕೋತೀನಿ ನೋಡ್ರಿ. ನಿಮ್ಗೆ ಎಷ್ಟು ತಾಳಗ್ ಬೇಕು ನೀವು ಅಷ್ಟು ತಾಳಗೆ ಹಾಕೊಳ್ರಿ. ನಾನು ಮೀಡಿಯಮಲ್ಲಿ ಹಾಕೋತೀನಿ ರೀ. ತೀರಾ ತಾಳಗೂ ಇಲ್ಲ, ತೀರಾ ದಪ್ಪನೂ ಇಲ್ಲ. ನಾ 1 ಸ್ಪೂನ್ ಹಾಕ್ಕೊಂಡು ತಳ್ಳಗೆ ಮಾಡ್ಕೊತೀನಿ ನೋಡ್ರಿ. ನಾ ಈ ಸೈಜಲ್ಲಿ ಮಾಡ್ಕೊಂಡ್ರೆ ನಿಮ್ಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ಆ ಸೈಜಲ್ಲಿ ಮಾಡ್ಕೊಬೋದು ರೀ. ನಿಮ್ಗೆ ಇನ್ನೂ ತಳ್ಳಗೆ ಬೇಕಂದ್ರೆ ಇನ್ನೂ ತಳ್ಳಗೂ ಮಾಡ್ಕೊಬೋದು ರೀ. ನೀವು ಇದಕ್ಕೆ ಬೆಣ್ಣೆ, ತುಪ್ಪ, ಎಣ್ಣೆ ಏನಾದರೂ ಹಾಕ್ಕೊಬೋದು. ನಾನೀಗ ಎಣ್ಣೆ ಹಾಕೋತೀನಿ ನೋಡ್ರಿ. ಒಂದು ಸ್ವಲ್ಪ ಎಣ್ಣೆ ಹಾಕೋತೀನಿ ರೀ. ಇದು ಬ್ಯಾಡ ಅಂದ್ರೆ ಸ್ಕಿಪ್ ಮಾಡ್ಕೊಬೋದು ರೀ. ಇದು ಎಣ್ಣೆ ಹಾಕೋದ್ರಿಂದ ಟೇಸ್ಟಾಗಿ ಬರ್ತಾವಂತೆ ನಾ ಹಾಕಕತ್ತೀನಿ ರೀ. ನೀವು ತುಂಬ ತಳ್ಳಗೆ ಮಾಡ್ಕೊಂಡಿದ್ರೆ ಒಂದೇ ಸೈಡೇ ಬೇಯಿಸ್ಕೊಡ್ರಿ. ಸ್ವಲ್ಪ ದಪ್ಪಾಗಿ ಮಾಡ್ಕೊಂಡ್ರೆ 2 ಸೈಡು ಬೇಯಿಸ್ಕೊಡ್ರಿ. ನೋಡ್ರಿ ಹೆಂಗೆ ಎದ್ದು ಬರಾಕತ್ತೈತೆ ಹಂಚಿಬಿಟ್ಟು. ಈಗ ನೋಡ್ರಿ ಈಗ ನಾನು ತಿರುಗಿಸಿ ಹಾಕಿ 2 ಸೈಡು ಬೇಯಿಸ್ಕೊತೀನಿ ನೋಡ್ರಿ. ವಾವ್ ನೋಡ್ರಿ ಎಷ್ಟು ಮಸ್ತಾಗಿ ಬಂದೈತ್ರಿ. ಇದು ರಾಗಿ ಸಿರಿಧಾನ್ಯದೊಳಗೆ ಬರ್ತೈತಿ. ಆರೋಗ್ಯಕ್ಕೂ ಒಳ್ಳೇದ್ರಿ. ಈಗೆಲ್ಲರೂ ಇದೇ ತಿನ್ಬೇಕು, ರಾಗಿ ತಿನ್ಬೇಕು, ಜೋಳ ತಿನ್ಬೇಕು ಅಂತ ಹೇಳ್ತಿರ್ತಾರೆ. ಹಾಗಾಗಿ ನಾನು ಇವತ್ತು ರಾಗಿ ಹಿಟ್ಟಿನ ದೋಸೆ ಮಾಡಾಕತ್ತೀನಿ. ನೀವು ನಿಮ್ಮ ಮನ್ಯಾಗ ಮಾಡಿ ನೋಡ್ರಿ, ನಿಮಗೂ ಗೊತ್ತಾಗ್ತೈತಿ ಎಷ್ಟು ಮಸ್ತಾಗಿರ್ತೈತಿ ಅಂತ ಹೇಳಿ. ಈಗ ನೋಡ್ರಿ 2 ಸೈಡು ಬೇಯಿಸ್ಕೊಳಕತ್ತೀನಿ. ನೀವು ಬೇಕಾದ್ರೆ ಇದಕ್ಕೆ ಆಲೂಗಡ್ಡೆ ಪಲ್ಯ ಮಾಡ್ಕೋಬೋದು, ಸಾರು ಮಾಡ್ಕೋಬೋದು. ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ನೋಡಿಕೊಂಡು ಆ ರೀತಿ ಪಲ್ಯಗಳು ಮಾಡ್ಕೋಬೋದು ರೀ. ಬೆಳಗ್ಗೆ ದಿಢೀರಿಗೆ ಏನು ಮಾಡೋದಪ್ಪ ಅಂತಂದಾಗ ಈ ರೀತಿ ರಾಗಿ ಹಿಟ್ಟಿತ್ತಂದ್ರೆ ಬೇಗನೆ ದೋಸೆ ಮಾಡ್ಕೊಂಬಿಡ್ಬೋದು ರೀ. ಈಗ ಇದು ಬೆಂದೈತ್ರಿ. ನಾನು ತಕ್ಕೋತೀನಿ ನೋಡ್ರಿ. ನಿಮ್ಗೆ ಕ್ರಿಸ್ಪಿ ಬೇಕಂದ್ರೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಡ್ರಿ. ಇಲ್ಲ ಮೆತ್ತಗೆ ಸಾಫ್ಟಾಗೆ ಬೇಕಂದ್ರೆ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಡ್ರಿ. ಈಗ ನೋಡ್ರಿ ಎಷ್ಟು ಮಸ್ತ್ ಆಗೈತಿ. ನಾನು ತಕ್ಕೋತೀನಿ ನೋಡ್ರಿ. ನೀವು ನಿಮ್ಮ ಮನ್ಯಾಗ ಈ ರೀತಿ ರಾಗಿ ದೋಸೆ ಮಾಡ್ಕೊಂಡು ನಿಮ್ಮ ಅಭಿಪ್ರಾಯ ತಿಳಿಸ್ಬೋದು ರೀ. ನಾನು ರಾಗಿ ದೋಸೆ ಮಾಡ್ಕೊಂಬಂದಿದ್ದೀನಿ ನೋಡ್ರಿ ಎಷ್ಟು ಮಸ್ತಾಗಿ ಬಂದಾವು. ನೀವು ಈ ರೀತಿ ರಾಗಿ ದೋಸೆ ಮಾಡಿಕೊಂಡು ನಿಮ್ಮ ಅಭಿಪ್ರಾಯ ತಿಳಿಸ್ಬೋದು ರೀ.
ಈಗ ನೋಡ್ರಿ ನಾ 2 ಕಪ್ ರಾಗಿ ಹಿಟ್ಟ 1 ಕಪ್ ಅಕ್ಕಿ ಹಿಟ್ಲೆ ಮಾಡೀನಿ. ಒಂದು 5 ರಿಂದ 6 ದೋಸೆ ಆಗ್ಯಾವ್ರಿ. ಈಗ ನಾನು ಕಾಯಿ ಚಟ್ನಿ ಮಾಡ್ಕೊಂಡಿದ್ನೆಲ್ಲ ಗಟ್ಟಿ ಚಟ್ನಿ ಸರ್ವ್ ಮಾಡ್ತೀನಿ ನೋಡ್ರಿ. ನೀವು ಬೆಳಗಿನ ನಾಷ್ಟಕ್ಕೆ ದಿಢೀರಾಗಿ ಏನಪ್ಪ ಮಾಡೋದು ಅಂದಾಗ ಬೇಗನೆ ರಾಗಿ ಹಿಟ್ಟಿತ್ತಂದ್ರೆ ಈ ರೀತಿ ರಾಗಿ ದೋಸೆ ಮಾಡ್ಕೊಂಡ್ಬಿಡ್ಬೋದ್ರಿ. ನೋಡಿದ್ರಲ್ರಿ ವೀಕ್ಷಕರೇ, ಬೇಗ ಮತ್ತು ಸುಲಭವಾಗಿ ಮಾಡುವಂಥ ರಾಗಿ ಹಿಟ್ಟಿನ ದೋಸೆ. ಈ ರಾಗಿ ಹಿಟ್ಟಿನ ದೋಸೆ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗ್ರಿ. ಧನ್ಯವಾದಗಳು.